ನಮಸ್ಕಾರ, ನನ್ನ ಹೆಸರು ಮಂಜುನಾಥ್. ನಾನು ಸೌದತ್ತಿಯಿಂದ. ನಾನಿವಾಗ ಸದ್ಯಕ್ಕೆ ಓದ್ತಾ ಇರೋದು ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಓದ್ತಾ ಇರೋದು. ಸೊ ನಾನು ನನ್ನ 12th ಅಲ್ಲೇ ಧಾರವಾಡಲ್ಲಿ ಪ್ರಿಸಮ್ ಪಿ ಯು ಸೈನ್ಸ್ ಕಾಲೇಜಲ್ಲಿ ಮುಗಿಸಿರೋದು. ನಾನು ಸ್ಟಾರ್ಟಿಂಗ್ ಫಸ್ಟ್ ಎಂಟರ್ ಆದಾಗೆ ಫಸ್ಟ್ ಪಿ ಯುಗೆ ಸ್ಟಾರ್ಟಿಂಗ್ ಕಾಲೇಜಲ್ಲಿ ಬಂದಾಗ ನಾನು ತುಂಬ ಅಂಜಿದ್ದೆ. ಯಾಕಂದರೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೆ ಹೈಸ್ಕೂಲು. ಆಮೇಲೆ ಸೈನ್ಸ್ ಅಂದರೆ ಇಂಗ್ಲೀಷಲ್ಲಿರುತ್ತೆ, ಯಾವ ಥರ ಓದೋದು, ಪಾಸ್ ಆಗ್ತೀನಿ ಎಲ್ಲ ಅಷ್ಟರ ಮಟ್ಟಿಗೆ ಭಯದಿಂದ ಬಂದಿದ್ದೆ. ಸೊ ಅಲ್ಲಿ ಬಂದಮೇಲೆ ಗೊತ್ತಾಯಿತು ನಮಗೆ ಟೀಚರ್ಸು ಫಸ್ಟು ಸ್ಟಾರ್ಟಿಂಗಿಗೆ ನಮಗೆ ಮನೆಗೆ ಮುಟ್ಟುವಂಗೆ ಕನ್ನಡದಲ್ಲಿ ಹೇಳಿ, ಆಮೇಲೆ ಕನ್ನಡದಲ್ಲಿ ಹೇಳಿದರೆ ಮಾತ್ರ ಸಾಕಾಗಂಗಿಲ್ಲ. ಯಾಕಂದರೆ ನಾವು ಎಕ್ಸಾಮ್ ಬರೀಬೇಕಾಗಿರೋದು ಇಂಗ್ಲೀಷಲ್ಲಿ. ಬಟ್ ನಮಗೆ ಇಂಗ್ಲೀಷಲ್ಲಿ ಹೇಳಿದರೆ ಪೂರ್ತಿ ಒಳಗೆ ಹೋಗಿ ಅರ್ಥ ಆಗೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ನಮಗೆ ಕನ್ನಡದಲ್ಲಿ ಅರ್ಥ ಮಾಡಿಸಿ ಇಂಗ್ಲೀಷಲ್ಲಿ ಯಾವ ಥರ ಎಕ್ಸಾಮಲ್ಲಿ ಬರೀಬೇಕು ಅನ್ನೋದನ್ನು ಸಹ ಹೇಳ್ಕೊಟ್ಟಿದ್ದಾರೆ. ಸೊ ನಮ್ಮ ಟೀಚರ್ ಯಾವ ಥರ ನಡೆಸಿದ್ದಾರೆ ಅಂದರೆ, ಒಂದು ಚಿಕ್ಕ ಮಗು ನಡಿಲಿಕ್ಕೆ ಬರದೇ ಇದ್ರೂ ಯಾವ ಥರ ತಾಯಿ ಕೈ ನಡೆಸ್ತಾರಲ್ಲ ಆ ಥರ ಒಂದು ಸಣ್ಣ ಸಣ್ಣ ಹೆಜ್ಜೆಯನ್ನು, ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ದಿಕ್ಯಾಸ ಎಲ್ಲೆಲ್ಲಿ ಹೆಜ್ಜೆ ಇಟ್ಟರೆ ಯಾವ ಥರ ನಾವು ದಾಟಿ ಹೋಗ್ಬೋದು ಅನ್ನೋದನ್ನು ನನ್ನ ಗುರುಗಳಿಗೆ ತುಂಬ ಚಿರಋಣಿಯಾಗಿದ್ದೀನಿ. ಸೊ ಅವರು ಪರ್ಸ್ನಲಾಗಿ ಕರೆದು ನಮಗೆ ಯಾವ ಥರ ಓದಬೇಕು, ಏನು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ಹೆಂಗೆ ಕನ್ಸಿಸ್ಟೆನ್ಸಿಯಿಂದ ಇರಬೇಕು. ನಾವು ಕೆಲವೊಂದು ಸಾರಿ ತುಂಬ ಅಂಜಿಬಿಡ್ತಿದ್ವಿ, ಯಾವ ಥರ ಮಾಡೋದಪ್ಪ, ನಂಗೆ ಆಗತ್ತೆ ಇಲ್ಲೋ, ಎಷ್ಟು ಮಂದಿ ಕಾಂಪಿಟೇಷನ್ ಇರುತ್ತೆ, ಆ ಥರ ಕಾಂಪಿಟೇಷನ್ ಇರುತ್ತೆ, ನನ್ನ ಕೈಯಿಂದ ಆಗತ್ತೆ ಇಲ್ಲೋ ಅಂತ. ಅವಾಗೆಲ್ಲ ಡಿಪ್ರೆಷನ್ನಲ್ಲಿ ಹೋದಾಗ ಅವ್ರಿಗೆ ಕರೆದು ಸಮಾಧಾನ ಮಾಡಿ ಯಾವ ಥರ ಓದಬೇಕು ಮತ್ತು ಹೆಂಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೋಬೇಕು, ಕನ್ಸಿಸ್ಟೆನ್ಸಿ ಹೆಂಗೆ ಇಟ್ಕೋಬೇಕು ಅನ್ನೋದನ್ನು ಹೇಳ್ತಿದ್ರು. ಇದ್ರ ಜೊತೆಗೆ ಫೋಕಸ್ಸನ್ನು ಬಿಲ್ಡ್ ಮಾಡಲಿಕ್ಕೆ, ಏಕಾಗ್ರತೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಮಗೆ ವೀಕ್ಲಿ ಒಬ್ಬರು ಹೊರಗಿನಿಂದ ಗುರುಜಿ ಅಂತ ಬರ್ತಿದ್ರು. ಅವರು ನಮಗೆ ಯಾವ ಥರ ಫೋಕಸ್ ಮಾಡಬೇಕು, ಯಾವ ಥರ ಕಾನ್ಸಂಟ್ರೇಷನ್ ಕೊಟ್ಟು ಓದಬೇಕು, ನಮ್ಮ ಮಟೀರಿಯಲ್ ಅಂದರೆ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ವರ್ಕ್ ಲೈಫನ್ನು, ಅದನ್ನೆಲ್ಲ ಹೇಳ್ಕೊಟ್ಟು ನಮ್ಮ ಕಾಲೇಜವ್ರು ಮ್ಯಾನೇಜ್ಮೆಂಟ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಓದಲಿಕ್ಕೆ ಯಾವ ಥರ ಇದು ಮಾಡಬೇಕು ಅನ್ನೋದು ಅವರಾಗಲೇ ಕರೆದು MTG ಬುಕ್ಸು ಎಲ್ಲ ನಮ್ಗೆ ಯಾವ ಥರ ಬುಕ್ಸ್ ಬೇಕು ಆ ಥರ ಬುಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಾನಂಕರು ಜಾಸ್ತಿ ಯಾವುದು ಹೊರಗಿನ ಬುಕ್ಸು ಆ ಥರ ಯಾವುದು ರೆಫರ್ ಮಾಡಲಿಕ್ಕೆ ಹೋಗಲಿಲ್ಲ, ಯಾವುದು ಹೊರಗಡೆ ಕೋಚಿಂಗ್ ಸತ್ಯಕ್ಕೆ ತೊಗೊಳಿಕ್ಕೆ ಹೋಗಲಿಲ್ಲ. ಕಾಲೇಜವ್ರು ಏನು ನೋಟ್ಸ್ ಕೊಟ್ಟಿದ್ರು, ಕ್ಲಾಸಲ್ಲಿ ಟೀಚರ್ಸ್ ಏನು ಹೇಳ್ತಿದ್ರು, ನಾನು ಜಸ್ಟ್ ಕ್ಲಾಸಲ್ಲಿ ಟೀಚರ್ಸ್ ಏನು ಹೇಳ್ತಾರೆ ಅದನ್ನ ಅಷ್ಟೇ ಕೇಳಿರೋದು. ನಾನು ಕ್ಲಾಸಲ್ಲಿ ಟೀಚರ್ ಏನು ಹೇಳ್ತಾರೆ ಅದನ್ನೇ ಕಾನ್ಸಂಟ್ರೇಷನ್ ಕೊಟ್ಟು ಅವ್ರು ಹೇಳಿದ್ದನ್ನು ಅಷ್ಟೇ ಮಾಡಿ ನಾನು KCET ಎಕ್ಸಾಮ್ ಬರೆದು ಧನ್ಯವಾದ.